ನ್ಯೂಸ್ ಕನ್ನಡಪ್ರಭ ಅಸಾಮಾನ್ಯ ಕನ್ನಡಿಗ ಪವರ್ಡ್ ಬೈ ಸುಪ್ರೀಂ ಸೋಲಾರ್. ಮೇಕ್ ಲೈಫ್ ಬೆಟರ್. TSS ಟೈಗರ್ ಸುಪಾರಿ. ನಮಸ್ಕಾರ ವೀಕ್ಷಕರೇ, ಕಣ್ವಾ ಮಾರ್ಟ್ ಪ್ರೆಸೆನ್ಸ್ ಅಸಾಮಾನ್ಯ ಕನ್ನಡಿಗ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಅಸಾಮಾನ್ಯ ಕನ್ನಡಿಗ ಪವರ್ಡ್ ಬೈ ಸುಪ್ರೀಂ ಸೋಲಾರ್ ಮತ್ತು TSS ಟೈಗರ್ ಸುಪಾರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಅಸಾಮಾನ್ಯರಾಗಿ ನಿಂತು ಸಮಾಜ ಸೇವೆಯೇ ಮುಖ್ಯ ಧ್ಯೇಯವಾಗಿ ಬದುಕ್ತಾ ಇರುವಂತಹ ಎಲೆಮರೆ ಕಾಯಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ವಿನೂತನ ಪ್ರಯತ್ನ ಇದು. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅಸಾಮಾನ್ಯ ಕನ್ನಡಿಗರು ಯಾರ್ಯಾರು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಅವರ ಕುರಿತಾಗಿ ಮಾತನಾಡೋದಕ್ಕೆ ಬಂದಿರುವಂತಹ ವಿಶೇಷ ಅತಿಥಿಗಳನ್ನ ಸ್ವಾಗತಿಸುವಂತಹ ಸಮಯ. ಮೊದಲಿಗೆ V&J ಹೆಲ್ತ್ ಕೇರ್ನ ಮಾಲೀಕರಾದಂತಹ CR ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಜೋಶಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಶ್ರಮದಿಂದ ಸಾವಿರಾರು ಮಹಿಳೆಯರಿಗೆ ಈಗಾಗಲೇ ಉದ್ಯೋಗಾವಕಾಶವನ್ನ ನೀಡೋದರ ಮೂಲಕ ಒಂದು ದೊಡ್ಡ ಆಧಾರವಾಗಿರುವಂತಹ ಅವೇಕ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಮಧುರಾ ಛತ್ರಪತಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ವೀಕ್ಷಕರೇ, ಸಮಾಜ ಸೇವೆಯನ್ನ ಮಾಡ್ತಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜೀವನ ನಡೆಸ್ತಾ ಇರುವಂತಹ ಅಸಾಮಾನ್ಯ ಕನ್ನಡಿಗರನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನ ನಮ್ಮದು. ಹಾಗಾದ್ರೆ ನಮ್ಮ ಮೊದಲ ಅಸಾಮಾನ್ಯ ಕನ್ನಡಿಗ ಪುಟಾಣಿ ಪೋರ ಆಡಬೇಕಾದಂತಹ ಸಮಯದಲ್ಲಿ ಸಮಯ ಪ್ರಜ್ಞೆಯ ಮೂಲಕ ನೂರಾರು ಪ್ರಯಾಣಿಕರನ್ನ ರಕ್ಷಿಸಿದಂತಹ ಈ ಬಾಲಕನ ಯಶೋಗಾಥೆ ಏನು ನೋಡ್ಕೊಂಡ್ ಬನ್ನಿ. ಕನ್ವಾ ಮಾರ್ಟ್ ಪ್ರೆಸೆಂಟ್ಸ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಅಸಾಮಾನ್ಯ ಕನ್ನಡಿಗ ಪವರ್ಡ್ ಬೈ ಸುಪ್ರೀಂ ಸೋಲಾರ್. ಮೇಕ್ ಲೈಫ್ ಬೆಟರ್. TSS ಟೈಗರ್ ಸುಪಾರಿ. ಅಲ್ಲಿ ಇಲ್ಲಿ ಕೂತು ಕಾಲ ಕಳಿತಲೋ ಆಟ ಆಡ್ತಲೋ ಕಾಲ ಕಳೆಯೋ ವಯಸ್ಸು ಈ ಪೋರ್ನದ್ದು. ರೈಲ್ವೆ ಹಳಿ ಪಕ್ಕದಲ್ಲೇ ಅಪ್ಪನ ಟೀ ಶಾಪ್ ಇದ್ದುದರಿಂದ ಹಳಿಯ ನಂಟು ಹಚ್ಕೊಂಡಿದ್ದ. ಹೋಗಿ ಬರೋ ರೈಲುಗಳನ್ನೇ ತದೇಕವಾಗಿ ವೀಕ್ಷಿಸ್ತಾ ಇದ್ದ. ಅವುಗಳ ಶಬ್ದವನ್ನ ಆಲಿಸ್ತಾ ಇದ್ದ. ಅದರಲ್ಲಿ ಪರಿಣಿತ ಎನಿಸಿದ. ಇವನ ಹೆಸರು ಸಿದ್ದೇಶ್. ದಾವಣಗೆರೆಯ ಮಂಜುನಾಥ್ ಮತ್ತು ಅನಸೂಯಮ್ಮ ದಂಪತಿಯ ಮಗ. ಹೀಗೆ ಒಂದು ಭಾನುವಾರ ಹಳಿ ಮೇಲೆ ಚಲಿಸ್ತಾ ಇದ್ದಂತಹ ರೈಲಿನ ಶಬ್ದದಲ್ಲಿ ಉಂಟಾದ ಬದಲಾವಣೆ ಈ ಬಾಲಕನ ಗಮನಕ್ಕೆ ಬರುತ್ತೆ. ಹಳಿಯ ಹತ್ತಿರ ಹೋಗಿ ನೋಡಿದಾಗ ಹಳಿ ತುಂಡಾಗಿರೋದನ್ನ ಗಮನಿಸ್ತಾನೆ. ರೈಲು ಬರೋದನ್ನ ಗಮನಿಸಿದ ಸಿದ್ದೇಶನ ಸಮಯ ಪ್ರಜ್ಞೆ ತಕ್ಷಣ ಜಾಗೃತಗೊಳ್ಳುತ್ತೆ. ಅಪ್ಪ ಬೇಡ ಅಂದ್ರೂ ಹಾಕಿಕೊಂಡಿದ್ದ ಕೆಂಪು ಅಂಗಿಯನ್ನೇ ಬಿಚ್ಚಿ ಕೋಲೊಂದಕ್ಕೆ ಸಿಕ್ಕಿಸಿ ರೈಲಿಗೆ ಅಡ್ಡ ನಿಲ್ತಾನೆ. ರೈಲು ಚಾಲಕರಿಗೆ ಅಪಾಯದ ಸಂದೇಶ ರವಾನಿಸ್ತಾನೆ. ಕೆಂಪು ಟಿ ಶರ್ಟ್ ಬಿಚ್ಚಿ ಅಲ್ಲಿ ಒಂದು ಕೋಲ್ ಬಿದ್ದಿತ್ತು. ಗಡಗಡ ಅವ್ನು ಸಿದ್ದೇಶ್ ಹೋಗಿಬಿಟ್ಟ. ಕೆಂಪು ಟಿ ಶರ್ಟ್ ಬಿಚ್ಚಿ ಒಂದು ಕೋಲ್ ತಂದು ಹಿಂಗೆ ಅಂದ್ಕಂತ ಬಾವುಟ ಥರ ಟ್ರೈನ್ ಸೇವ್ ಮಾಡಬೇಕು ಅಂತೇಳಿ ಹೋದ. ಟಿ ಶರ್ಟ್ ಅವನೇ ಬಿಚ್ಚಿ ಅಲ್ಲಿ ಒಂದು ಕೋಲ್ ಬಿದ್ದಿತ್ತು. ಕೋಲ್ ತಗೊಂಡು ಟ್ರೈನ್ ನಿಲ್ಸೋಕ್ಕೆ ಪ್ರಯತ್ನ ಪಟ್ಟ. ಅದೇ ಸಂದರ್ಭದಲ್ಲಿ ಹರಿಹರದಿಂದ ಚಿತ್ರದುರ್ಗ ಹೋಗೋ ಗಾಡಿ ಬರೋಕ್ಕೆ ಇನ್ನೇನು ಹೊಲ್ಟು ಬಂತು. ನಾವು ಟ್ರೈನ್ ಇದನ್ನು ತೋರಿಸಿದ ತಕ್ಷಣ ರೇಟ್ ತೋರಿಸಿದಾಗ ಅವರು ಭಾಳ ಇದು ಮಾಡಿ ನಿಲ್ಸಿದ್ರು. ಟ್ರೈನ್ ಬಂದು ನಿಲ್ಲಿಸಿ ಏನಾಗೈತಿ ಏನಂತ ಕೇಳಿದಾಗ ಇಲ್ಲಿ ಹಳಿ ಕಟ್ಟಾಗೈತೆ ಹೋಗಕ್ಕೆ ಬರಲ್ಲ ಅಂತೇಳಿ ನನ್ನ ಮಗನ ಹೇಳಿದ ಅವ್ರಿಗೆ, ಇಂಜಿನಿಯರಿಗೆ. ಇದಕ್ಕೆ ಸ್ಪಂದಿಸಿದ ರೈಲ್ವೆ ಪೈಲಟ್ ರೈಲು ನಿಲ್ಲಿಸಿ ಪರೀಕ್ಷಿಸಿದಾಗ ಹಳಿ ತುಂಡಾಗಿರೋದು ಗೊತ್ತಾಗುತ್ತೆ. ಬಾಲಕನ ಸಮಯ ಪ್ರಜ್ಞೆಗೆ ಪೈಲಟ್ಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಪ್ರಯಾಣಿಕರ ಮೆಚ್ಚುಗೆಗೂ ಈ ಬಾಲಕ ಪಾತ್ರನಾಗಿದ್ದಾನೆ. ಏನಾಗಿದೆ ಅಂತಂದು ಹೇಳಿ ಕೇಳಿದಾಗ, ಇಲ್ಲ ಹಳಿ ಕಟ್ಟಾಗಿದೆ, ಗಾಡಿ ಮುಂದಕ್ಕೆ ಹೋಗಲ್ಲ ಅಂತಂದು ಹೇಳ್ದ. ಆಮೇಲೆ ಆ ಡ್ರೈವರ್ ಇಳಿದು ಬಂದುಬಿಟ್ಟು ನೋಡಿದ ತಕ್ಷಣ ಹಳಿ ಕಟ್ಟಾಗಿದೆ, ಶಬಾಷ್ ಅಂತಂದೇಳಿ ಟ್ಯಾಂಕ್ಸ್ ಕೊಟ್ಟು ಅವನಿಗೆ ಸಿದ್ದೇಶಿಗೆ ಗಾಡಿನ ನಿಲ್ಲಿಸಿ ಮತ್ತು ಆಮೇಲೆಲ್ಲ ಇದು ಮಾಡಿ ಮತ್ತೆ ಅದು ರೆಡಿ ಮಾಡಿಬಿಟ್ಟು ಗಾಡಿಯನ್ನು ಮುಂದಕ್ಕೆ ಪ್ರಯಾಣ ಮಾಡೋಕ್ಕಂತಂದು ಇದು ಮಾಡಿದ. ಅಂದೇ ನಮ್ಮ ಸಿದ್ದೇಶ ಮಾಡಿದ್ದು ಮೆಚ್ಚಬೇಕಾಗಿರೋದು. ದೊಡ್ಡ ಅನಾಹುತವನ್ನ ತಪ್ಪಿಸಿದ ತಮ್ಮ ಮಗನ ಕೆಲಸದಿಂದ ಹೆತ್ತವರಿಗೆ ಅತೀವ ಸಂತೋಷವಾಗಿದೆ. ಇಡೀ ದಾವಣಗೆರೆ ಜನತೆ, ಸಂಘ ಸಂಸ್ಥೆಗಳು ತಮ್ಮ ಹೆಮ್ಮೆಯಂತಲೇ ಭಾವಿಸಿ ಈತನನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ. ಆವರಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿ ಓದ್ತಿರುವ ಸಿದ್ದೇಶ್ ಇಡೀ ಶಾಲೆಗೆ ಹೆಮ್ಮೆಯ ವಿದ್ಯಾರ್ಥಿ. ಪೋಷಕರ ಬಡತನದ ಮಧ್ಯೆ ಆಶಾಕಿರಣವಾಗಿರುವ ಸಿದ್ದೇಶ್ನ ಭವಿಷ್ಯವನ್ನ ಉಜ್ವಲಗೊಳಿಸಲು ಹೆತ್ತವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ.
ಸಿಗ್ನಲ್ ಸಿದ್ದೇಶ ಅಂತಲೇ ಖ್ಯಾತಿ ಪಡೆದಿರುವ ಈ ಬಾಲಕ ಸಮಯ ಪ್ರಜ್ಞೆಯಿಂದ ಹಲವರಿಗೆ ಪ್ರೇರಕನಾಗಿ ಅಸಾಮಾನ್ಯ ಕನ್ನಡಿಗ ಎನಿಸಿದ್ದಾನೆ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ಸಿದ್ದೇಶ್ ಕೂಡ ಒಬ್ಬ ನಾಮಿನಿಯಾಗಿದ್ದು, ನಿಮ್ಮ ಆಯ್ಕೆ ಇವರಾಗಿದ್ದಲ್ಲಿ AK4 ಅಂತ ಟೈಪ್ ಮಾಡಿ 9241012211 ಈ ನಂಬರ್ಗೆ SMS ಮಾಡಿ. ಸಿಗ್ನಲ್ ಸಿದ್ದೇಶನ ಸಮಯ ಪ್ರಜ್ಞೆ ಹಲವು ಪ್ರಯಾಣಿಕರ ಜೀವ ಉಳಿಸಿತು. ಜೋಶಿ ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ಏನು ಅಂತ ಹೇಳ್ತೀರಿ? ಮೊದಲ ರಿಯಾಕ್ಷನ್ ಹೇಳಿದ್ರೆ, ಈ ಕಾಲದಲ್ಲಿ ದೊಡ್ಡವರು ಇದೇ ಥರದ ಕೆಲಸ ಮಾಡಿಲ್ಲ. ಅವನಿಗೆ ಎಷ್ಟೋ ಜನರದು ಜೀವ ಕಾಪಾಡಿರೋದು ಅವನು. ಅದು ಅಷ್ಟೇ ಒಂದು ಒಳ್ಳೆಯ ಒಂದು ಅಸಾಮಾನ್ಯ ಕನ್ನಡಿಗ ಥರ ಆಗಿದೆ ಅವನು. ಎಸ್ ಮಧುರ ಅವರೇ, ಸಾಮಾನ್ಯವಾಗಿ ಟ್ರೈನ್ ಓಡಾಡುವಂತಹ ಸದ್ದನ್ನ ಕೇಳಿಸಿ ಆತ ಗ್ರಹಿಸ್ತಾನೆ, ಏನೋ ಎಡವಟ್ಟಾಗಿದೆ, ಏನೋ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಆ ಸಮಯ ಪ್ರಜ್ಞೆ ಒಬ್ಬ ಬಾಲಕ, ಪುಟ್ಟ ಓಡಾಡುವ ಬಾಲಕನಲ್ಲಿ ಒಂದು ಸಮಯ ಪ್ರಜ್ಞೆ, ಮತ್ತೊಂದು ಏನು ನಾವು ಹೇಳ್ತೀವಿ ಅಬ್ಸರ್ವೆನ್ಸ್, ಎಲ್ಲನೂ ಸೂಕ್ಷ್ಮವಾಗಿ ಗಮನಿಸಿ ಇಟ್ಕೊಂಡಿದ್ದಾನೆ. ಕೆಂಪು ಬಾವುಟ ತೋರಿಸ್ಬೇಕು, ಶಬ್ದಗಳನ್ನ ಕೇಳ್ಕೊಂಡಿದ್ದಾನೆ. ಆ ಒಂದು ಸೂಕ್ಷ್ಮತೆ ಇರೋದು ಬಹಳ ಮುಖ್ಯವಾದದ್ದು. ಅದರಿಂದ ಪ್ರಚೋದಿತ ಆದ ತಕ್ಷಣ ಆ ಸಮಯ ಪ್ರಜ್ಞೆನೂ ಬಂದು ಅವನು ತಕ್ಷಣ ಅದಕ್ಕೆ ಒಂದು ದಾರಿ ಹಿಡಿದಿದ್ದು ಇನ್ನಷ್ಟು ಆಶ್ಚರ್ಯ. ಇದಕ್ಕೆ ಧೈರ್ಯ ಸ್ಥೈರ್ಯ ಬೇಕು, ಸುಮ್ಮನೆ ಸಮಯ ಪ್ರಜ್ಞೆ ಒಂದೇ ಅಲ್ಲ. ಏನು ಮಾಡೋದಪ್ಪ ಅಂತ ಹೆದರ್ಕೊಂಡು ಬಿಡ್ತೀವಿ ಕೆಲವು ಸರ್ತಿ. ಗೊತ್ತಾದರೂ ಕೂಡ ಈ ಥರ ಒಂದು ಏನು ಇದೆ, ಡೇಂಜರ್ ಇದೆ, ಒಂದು ಅಲ್ಲಿ ಸಾಧಾರಣ ಬಹಳಷ್ಟು ಜನ ಈ ಟ್ರೈನು ಉರುಳುತ್ತೆ ಅಂತ ಅವನಿಗೆ ತಿಳಿದ್ರೂ ಕೂಡ ಕೆಲವು ಸತಿ ಏನು ಮಾಡೋದು ಗೊತ್ತಾಗಲ್ಲ. ಅವನಿಗೆ ಮುಖ್ಯವಾಗಿ ಎಲ್ಲನೂ ಕೂಡಿ ಬಂದಿದೆ. ಒಂದು ಅವನ ಗಮನ, ಎಲ್ಲನೂ ಗಮನಿಸೋದು, ಆ ಸೂಕ್ಷ್ಮತೆ, ಆ ಸಮಯ ಪ್ರಜ್ಞೆ, ಅದಕ್ಕೆ ಸರಿಯಾದ ಒಂದು ಮನಸ್ಸಿನಿಂದ ಬಂದಿದ್ದ ಧೈರ್ಯ, ಅದೆಲ್ಲದಕ್ಕೂ ಶಾಬಾಷ್ಗಿರಿ ಕೊಡಬೇಕು. ಖಂಡಿತ ಅವನು ಈ ಒಂದು ಪ್ರಶಸ್ತಿಗೆ ಬಹಳ ಸೂಕ್ತವಾದ ಪುಟ್ಟಪ್ಪರ ಅಂತ ಹೇಳಬೇಕು. ಜೋಶಿ ಅವರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅನ್ನುವಂತಹ ಒಂದು ಗಾದೆ ಮಾತು ಬಹುಶಃ ಸಿದ್ದೇಶ್ಗೆ ಇದು ಹೋಲುತ್ತೆ ಅನ್ಸುತ್ತೆ. ಸಿದ್ದೇಶ್ ಒಂದು ಅಸಾಮಾನ್ಯ ಹುಡುಗ. ಆಮೇಲೆ ಅವನು ಒಂದು ಒಳ್ಳೆಯ ಒಂದು ದಾರಿ ತೋರಿಸಿದ್ದಾರೆ ಅವನು. ಎಸ್ ಮೇಡಮ್, ಟೀ ಸ್ಟಾಲ್ ಒಂದು ಸಾಮಾನ್ಯವಾಗಿ ತಮ್ಮ ವೃತ್ತಿಯನ್ನ ಮಾಡ್ತಾ ಇರುವಂತಹ ತಂದೆ ತಾಯಿ, ಅದರ ಸುತ್ತಮುತ್ತ ಓಡಾಡ್ತಾ ಇರುವಂತಹ ಹುಡುಗ, ಆ ಸಂದರ್ಭದಲ್ಲಿ ಟ್ರೈನ್ ಚಲನವಲನ ಗಮನಿಸುವಂತಹದ್ದು, ಅದರ ಶಬ್ದವನ್ನ ಗ್ರಹಿಸುವಂತಹದ್ದು, ಸರಿಯಾಗಿ ಟ್ರೈನ್ ಓಡ್ತಾ ಇದ್ರೆ ಅದರ ಶಬ್ದ ಏನು ಅಥವಾ ಏನೋ ಸಮಸ್ಯೆ ಆಗಿದ್ರೆ ಆ ಗಹನತೆಗೆ ಏನು ಹೇಳ್ತೀರಿ? ಅದು ಒಂದು ಎಲ್ಲದಕ್ಕೂ ಒಂದು ಮನಸ್ಸಿನಲ್ಲಿ ಒಂದು ಕುತೂಹಲ ಇದೆ ಆ ಹುಡುಗನಿಗೆ. ಯಾಕಂದರೆ ನಾವು ಯಾವಾಗಲೂ ಹೇಳ್ತೀವಿ ಕ್ಯೂರಿಯಾಸಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ. ಆ ಒಂದು ಕುತೂಹಲತೆ, ಎಲ್ಲನೂ ಅದನ್ನು ಗಮನಿಸೋದು, ಗಮನಿಸಿದ್ದನ್ನು ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಬಹಳ ಸಾಮಾನ್ಯವಾದದ್ದಲ್ಲ. ಆದರೆ ನಾವು ಹೇಳ್ತೀವಿ ಇದು ಸಣ್ಣ ಮಕ್ಕಳಿಗೆ ಕುತೂಹಲ ಜಾಸ್ತಿ, ಚೇಷ್ಟೆನೂ ಅದಕ್ಕೆ ಮಾಡ್ತಾರೆ ಅಂದ್ಬಿಟ್ಟು. ಆದರೆ ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೆಲ್ಲ ಸೇರಿಸಿ ಅಳವಡಿಸ್ಕೊಂಡು ಈ ರೀತಿಯಾಗಿ ಒಂದು ಕೆಲಸ ಮಾಡಿದ್ದು ಅತ್ಯಾಶ್ಚರ್ಯ ಅಂತಲೂ ಹೇಳಬೇಕು. ಮತ್ತು ಇದೊಂದು ಎಲ್ಲ ಮಕ್ಕಳಿಗೆ ಇದು ಒಂದು ಮಾದರಿ, ಒಂದು ಆದರ್ಶಪ್ರಾಯನಾಗಿದ್ದಾನೆ ಅವನು ಅಂತ ಹೇಳಬೇಕು. ನೀವು ಹೇಳಿದ ಹಾಗೆ ದೊಡ್ಡವರು ಒಂದೊಂದು ಸಂದರ್ಭದಲ್ಲಿ ಗಾಬರಿಗೆ ಒಳಗಾಗ್ಬಿಡ್ತಾರೆ. ಒಂದು ವೇಳೆ ಅವರಿಗೆ ಆ ಶಬ್ದ ಕೇಳಿಸಿದ್ರು, ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರು ತಕ್ಷಣ ಪ್ರತಿಕ್ರಿಯಿಸೋದಕ್ಕೆ ಹೋಗುದಿಲ್ಲ. ಅಯ್ಯೋ ಏನ್ ಮಾಡೋದು ಅನ್ನೋದ್ರಲ್ಲಿ ಸಮಯ ವ್ಯರ್ಥ ಆಗ್ಬಿಡುತ್ತೆ. ಆ ಸಮಯ ಪ್ರಜ್ಞೆ ನಿಜವಾಗ್ಲೂ ಮೆಚ್ಚಲೇಬೇಕಾದಂತಹದ್ದು. ಅಲ್ಲಿ ಸಮಸ್ಯೆ ಆಗಿದೆ, ಖಂಡಿತವಾಗಿಯೂ ಟ್ರೈನ್ ನಿಲ್ಲಲೇಬೇಕು ಅನ್ನುವಂತಹ ಒಂದು ಜವಾಬ್ದಾರಿ, ಅದರ ಜೊತೆಗೆ ಆ ಧೈರ್ಯಕ್ಕೆ ಮೆಚ್ಚಬೇಕು. ಅವರ ತಂದೆ ಹೇಳಿದ್ರಂತೆ, ನಿನಗೆ ಯಾಕೆ ಬೇಡದು ಸಾಬ್ರಿ, ಏನಾದ್ರೂ ಹಾಕೊಳ್ಳಿ, ನಿನ್ ಪಾಡಿಗೆ ನೀನಿರು, ಆ ಥರ ಎಲ್ಲ ಹೋಗಿ ರೈಲ್ವೆ ಹಳಿ ಮೇಲೆ ನಿಂತ್ಕೊಂಡು ನೀನು ಬಾವುಟ ಹಾರಿಸ್ಬೇಡ, ಬಾವುಟ ತರ ಎಲ್ಲ ಏನು ಸಿಗ್ನಲ್ ಕೊಡಬೇಡ ಅಂತ. ಆದ್ರೆ ಆ ಹುಡುಗ ಬಿಡ್ಲಿಲ್ಲ, ತಂದೆಯ ಕೈ ಬಿಡಿಸ್ಕೊಂಡು ಹೋಗ್ಬಿಟ್ಟು ತನ್ನ ಹಾಕಿದಂತಹ ಅಂಗೀನೇ ತೆಗೆದು ತೋರಿಸಿದಂತಹದ್ದು. ಅದೇ ಈ ಮಕ್ಕಳು ನೀವು ಈ ರೀತಿಯಾಗಿ ಗುರುತಿಸಿದ ಒಂದು ಮುಖ್ಯ. ಮುಂದೆ ನಮ್ಗೆ ನ್ಯಾಷನಲ್ ಅವಾರ್ಡ್ ಅಂತ ಅವಾರ್ಡ್ ಈ ಹುಡುಗನಿಗೆ ಸಿಕ್ಕಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಇಂಥವರೆಲ್ಲ ನಮ್ಮ ನ್ಯಾಷನಲ್ ಅವಾರ್ಡ್ಸು ಹೀರೋಸ್ಗೆ ಇಂಥ ಮಕ್ಕಳಿಗೆ ಕೊಡ್ತಾರೆ, ಚಿಕ್ಕ ಮಕ್ಕಳಿಗೆ. ಆದರೆ ಇವರ ಒಂದು ಧೈರ್ಯ ಸ್ಥೈರ್ಯ, ಇವರು ಮಾಡಿರೋ ಒಂದು ಕೆಲಸನ ಅಲ್ಲಿ ತನಕ ನಾವು ಒಂದು ರೀತಿಯಾಗಿ ತಿಳಿಸಬೇಕು. ಇದು
ನಿಮ್ಮ ಒಂದು ಚಾನಲಿಂದ ಅದಾಗ್ತಿರೋದು ಖಂಡಿತ ಇನ್ನಷ್ಟು ಮುಂದಕ್ಕಿಂತ ಮಕ್ಕಳು ಬರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ಮಕ್ಕಳಿಗೆ ಯಾವ ರೀತಿ ಪ್ರೇರಣೆಯಾಗಿ ನಿಲ್ತಾನೆ ಸಿದ್ದೇಶ್ ಅಂತ ಹೇಳ್ತೀರಿ? ಅಂದರೆ ಗ್ರಹಿಸುವ ಶಕ್ತಿ ಆಗಲಿ ಅಥವಾ ಒಂದು ಏನೋ ಒಂದು ತಪ್ಪಾಗ್ತಾ ಇದೆ ಅದನ್ನು ತಡೆಯುವಂತಹ ಶಕ್ತಿ ಎಲ್ಲ ಒಂದು ಅವ್ರು ಅದನ್ನು ಮಾಡ್ತಿರ್ತಾರೆ, ಅದರ ಜೊತೆಗೆ ನಾವು ಅವನಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಇವಾಗ ಒಂದು ಸೈನಿಕ್ ಸ್ಕೂಲ್ಗೆ ಸೇರಿಸ್ಬೋದು ಅಥವಾ ಒಂದು ಒಳ್ಳೊಳ್ಳೆ ಇವಾಗ ಗೌರ್ಮೆಂಟ್ ಪರವಾಗಿ ಒಳ್ಳೆ ಸ್ಕೂಲು ಇಂಥ ಮಕ್ಕಳಿಗೆ ಕೊಡೋಕ್ಕೆ ಚಾನ್ಸ್ ಇದೆ. ಅಂಥ ಒಂದು ಒಳ್ಳೆ ಹುಡುಕಿ ನಾವೆಲ್ಲ ಸೇರಿ ಯಾರಿದ್ಯಾರೋ ಅವರ ಬಳಿ ಅಥವಾ ನಾವು ಯಾರಾದರೂ ಒಂದು ಆ ಇನಿಷಿಯೇಟಿವ್ ತಗೊಂಡು ಆ ಅಂಥ ಒಂದು ಅವರಿಗೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅನಿಸುತ್ತೆ. ಯಾಕಂದರೆ ಒಂದೊಂದು ಸತಿ ಎಲ್ಲೋ ದೆ ಗೆಟ್ ಲಾಸ್ಟ್. ಇವಾಗ ಅಷ್ಟು ಚೆನ್ನಾಗಿ ಮಾಡಿರೋರಿಗೆ ನಾವು ಪ್ರೋತ್ಸಾಹಿಸಿ ಸರಿಯಾದ ದಾರಿ ಕೊಟ್ಟು ಒಳ್ಳೊಳ್ಳೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಅದಕ್ಕೆ ಒಂದು ಅವಕಾಶ ಎಲ್ಲ ನಾವು ಕಲ್ಪಿಸ್ಕೊಟ್ರೆ ಈ ಮಗು ಬಹಳ ಮುಂದಕ್ಕೆ ಬರ್ತಾನೆ ಅಂತ ನನಗನ್ಸುತ್ತೆ. ಅದನ್ನು ನಾವು ಮಾಡಬೇಕು, ಅವಾಗ ಅವರು ಇನ್ನಷ್ಟು ಪ್ರಜ್ವಲಿಸ್ತಾನೆ. ಖಂಡಿತವಾಗಿಯೂ ಅಂತಹ ಅಸಾಮಾನ್ಯ ಪ್ರತಿಭೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವೇ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ನಡೆಸ್ಕೊಡ್ತಾ ಇರುವಂತಹ ಅಸಾಮಾನ್ಯ ಕನ್ನಡಿಗ ವಿಶೇಷ ಕಾರ್ಯಕ್ರಮ. ಆಯ್ದ ಅಸಾಮಾನ್ಯ ಕನ್ನಡಿಗರನ್ನ ಗೌರವಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮುಂದೆ ಮತ್ತೊಬ್ಬ ಸಾಧಕಿಯನ್ನ ನಿಮಗೆ ಪರಿಚಯಿಸುವಂತಹ ಸಮಯ, ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಕನ್ವಾ ಮಾರ್ಟ್ ಪ್ರೆಸೆಂಟ್ಸ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಅಸಾಮಾನ್ಯ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಅಸಾಮಾನ್ಯ ಕನ್ನಡಿಗರನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡಿದ್ವಿ. ಸಿದ್ದೇಶ್ನ ಸಾಧನೆ ಏನು ಅಂತ ನೋಡಾದ್ಮೇಲೆ ಈಗ ರೊಟ್ಟಿ ಮಹದೇವಮ್ಮ ಅಂತಾನೆ ಖ್ಯಾತಿಗೊಳಗಾಗಿರುವಂತಹ ಮಹಿಳೆ ಮಾಡಿರುವಂತಹ ಸಾಧನೆಯನ್ನ ನೋಡ್ಕೊಂಡ್ ಬನ್ನಿ. ಕನ್ವಾ ಮಾರ್ಟ್ ಪ್ರೆಸೆಂಟ್ಸ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಅಸಾಮಾನ್ಯ ಕನ್ನಡಿಗ, ಪವರ್ಡ್ ಬೈ ಸುಪ್ರೀಂ ಸೋಲಾರ್, ಮೇಕ್ ಲೈಫ್ ಬೆಟರ್, TSS ಟೈಗರ್ ಸುಪಾರಿ. ಹೀಗೆ ಟಪ 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 ರೊಟ್ಟಿ ಬಡಿತಾ ಇರುವ ಸದ್ದು, ರೊಟ್ಟಿ ಸುಡ್ತಾ ಇರುವ ಸಾಲು ಸಾಲು ಒಲೆಗಳು, ಅವುಗಳ ಮುಂದೆ ಕುಳಿತು ಕೆಲಸ ಮಾಡ್ತಾ ಇರುವ ಮಹಿಳೆಯರು ಒಂದೆಡೆಯಾದ್ರೆ ಇನ್ನೊಂದೆಡೆ ಇಷ್ಟೆತ್ತರಕ್ಕೆ ಪೇರಿಸಿಟ್ಟ ಖಡಕ್ ರೊಟ್ಟಿಗಳು. ಇದು ರೊಟ್ಟಿ ಮಹದೇವಮ್ಮ ಅವರ ಮನೆಯಲ್ಲಿ ಕಂಡುಬರುವ ಸಾಮಾನ್ಯ ದೃಶ್ಯ. ದಿನಕ್ಕೆ ಸುಮಾರು 10,000 ರೊಟ್ಟಿ ಬಡಿದು ಕಡಿಮೆ ದರಕ್ಕೆ ಮಾರಾಟ ಮಾಡಿ ತನ್ನಂತಹ ನೂರಾರು ಮಹಿಳೆಯರಿಗೆ ಆಶ್ರಯದಾತರೆನಿಸಿದ್ದಾರೆ. ಬದುಕ ಸಲುವಾಗಿ ಜೀವನ ಮಾಡಲಿಲ್ಲ, ತಾನೂ ಬದುಕಬೇಕು ಮತ್ತೊಬ್ಬರಿಗೂ ಬದುಕಿಸಬೇಕು ಎಂಬ ಇದರಿಂದ ಸುಮಾರು ನೂರಾರು ಬಡ ಮಹಿಳೆಯರಿಗೆ ಉದ್ಯೋಗ ಕೊಟ್ಟು ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಮಹಿಳೆ ಇವತ್ತು ಗುಲ್ಬರ್ಗದಲ್ಲಿ ಭಾಳ ಎತ್ತರ ಬೆಳೆದಂಥ ಸೋದರಿ ರೊಟ್ಟಿ ಮಾದೇವಿ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಿಂದೆ ತನ್ನ ಪತಿಯನ್ನು ಕಳೆದುಕೊಂಡಾಗ ಬದುಕೇ ಬೇಡವೆಂದುಕೊಂಡಾಕೆ ಮಕ್ಕಳ ಮೇಲಿನ ಮಮಕಾರಕ್ಕಾಗಿ ಬದುಕುವ ಛಲ ತೊಟ್ಟರು. ಕಂತಿ ಭಿಕ್ಷೆ ಎತ್ತಿ ಹಿಟ್ಟು ತಂದು ರೊಟ್ಟಿ ತಟ್ಟಿ ಮಕ್ಕಳ ಹೊಟ್ಟೆ ತುಂಬಿಸಿದ್ರು. ಇದು ಉದ್ಯೋಗವಾಯಿತು, 8 ಶಾಖೆಗಳನ್ನು ಹೊಂದಿರುವ ಉದ್ಯಮವಾಯಿತು. ಒಂದೊಂದು ಬ್ರಾಂಚ್ನಾಗ ಒಂದು ಬ್ರಾಂಚ್ನಾಗ 10-15 ಮಂದಿ ಅರ ರೀ. ಶಿವಾಜಿ ನಗರದಾಗ 25 ಮಂದಿ ಅದ ರೀ. ಭವಾನಿ ನಗರದಾಗ 15 ಮಂದಿ ಅರ ರೀ. ಇಲ್ಲಿ ಇದ್ರಾಗ ಆಶ್ರಯ ಕಲ್ನಾಗ ಒಂದು 20 ಮಂದಿ ಅರ ರೀ. ಬಾಳಿಲಿವಾಡ್ದಾಗ 20 ಮಂದಿ ಅರ ರೀ. ಕೈಲಾಸ ನಗರದಾಗ ಒಂದು 15 ಮಂದಿ ಅರ ರೀ. ಹಿಂಗೆ ಒಂದು 5-6 ತವಲ್ ಇನ್ನೂ ಮಾಡಿದೇವೆ ರೀ. ಸಂತೋಷ್ ಮತ್ತನ ಗುಡ್ಬಾಲಿ ಒಂದು 20 ಮಂದಿ ಅರ ರೀ. ಇಲ್ಲ ಮನೆಬಾಲಿ ಒಂದು 15 ಮಂದಿ ಅರ ರೀ. ಒಂದು ದಿನಕ್ಕೆ 5,000 ಹಿಡಿದು 10,000 ತನಕ ತಯಾರು ಮಾಡ್ತಾರೆ. 3 ರೂಪಾಯಿಯಷ್ಟು ಅತಿ ಕಡಿಮೆ ದರಕ್ಕೆ ರೊಟ್ಟಿ ನೀಡುತ್ತಾ ಹಸಿದ ಹೊಟ್ಟೆ ತುಂಬಿಸುತ್ತಿದ್ದಾರೆ. ನಗರದಲ್ಲಿ ಯಾವುದೇ ಸಮಾರಂಭವಾಗಲಿ ಕಾರ್ಯಕ್ರಮವಾಗಲಿ ಬೇಕೇ ಬೇಕು ಎನ್ನುವಷ್ಟು ಪ್ರಸಿದ್ಧಿಯಾಗಿವೆ ಇವರು ತಯಾರಿಸೋ ರೊಟ್ಟಿಗಳು. ತನ್ನಂತೆ ಕಷ್ಟದಲ್ಲಿರುವ ಮಹಿಳೆಯರನ್ನ ಕಟ್ಟಿಕೊಂಡು ರೊಟ್ಟಿ ಬಡಿದು ಬದುಕು ರೂಪಿಸಿಕೊಟ್ಟ ಇವರು ರೊಟ್ಟಿ ಮಹದೇವಮ್ಮ ಎಂದೇ ಗುರುತಿಸುವಷ್ಟು ಬೆಳೆದಿದ್ದಾರೆ. ರೊಟ್ಟಿ ಮಾಡ್ಕೇಸಿನ ತಮ್ಮ ಮಕ್ಕಳ ಜೀವನ ಅವ್ರ ಜೀವನ ನಡ್ಸ್ಕೊಂಡು ನಡೆದಾರಿ. ಅಂದ್ರೆ ಒಂದು ಮಕ್ಕಳ ಥರ ನೋಡ್ಕೋತಾರೆ ಇವ್ರು. ಅಂದಲ್ಲಿ ಇಸು ಜನ ಇಲ್ಲಿ ಅದ ರೀ. ಇಸು ಬಿ ಯಾರೂ ಇರ್ತಿದಿಲ್ಲ ರೀ. ನಮ್ದು ಒಂದು ಕಪ್ ಚಹಾ ಮೊದಲು ಮಾಡಿ ಎಲ್ಲ ಇವರೇ ಊಟ ತಿಂಡಿ ಎಲ್ಲನೂ ಇವರೇ, ನಮ್ಮ ರೊಕ್ಕ ನಮಗೆ ಮತ್ತೆ ಬಾಜಾಬ್ತಾ ಕೊಡ್ತಾರೆ ರೀ. ಅದಕ್ಕಾಗಿ ನಾವು ಇಷ್ಟು ಮಂದಿ ಇಲ್ಲಿದ್ದೇವೆ ರೀ.
ಕಂತಿ ಭಿಕ್ಷೆಯ ಹಿಟ್ಟಿನಿಂದ ಶುರುವಾದ ರೊಟ್ಟಿ ಉದ್ಯಮ ಇಂದು ದೇಶ ವಿದೇಶಗಳಲ್ಲೂ ವ್ಯಾಪಿಸಿದೆ. ಮಾನವೀಯತೆಗೆ ಹೆಚ್ಚು ಮಹತ್ವ ನೀಡುವ ಮಹಾದೇವಮ್ಮ ಅಸಹಾಯಕ ಮಹಿಳೆಯರಿಗೆ ಉದ್ಯೋಗ ನೀಡಿರುವುದಲ್ಲದೆ ಅವರೆಲ್ಲರ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ಅಕ್ಷರಶಃ ತಾಯಿ ಎನಿಸಿದ್ದಾರೆ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ರೊಟ್ಟಿ ಮಹಾದೇವಮ್ಮ ಕೂಡ ಒಬ್ಬ ನಾಮಿನಿಯಾಗಿದ್ದು, ನಿಮ್ಮ ಆಯ್ಕೆ ಇವರಾಗಿದ್ದಲ್ಲಿ AK5 ಎಂದು ಟೈಪ್ ಮಾಡಿ 9241012211 ಈ ನಂಬರ್ಗೆ SMS ಮಾಡಿ. ನಿಜವಾಗಿಯೂ ಅಸಾಮಾನ್ಯ ಸಾಧನೆ ಅಂತಾನೆ ಹೇಳ್ಬೋದು ಜೋಶಿ ಅವರೇ. ತಾವು ಬದುಕೋದನ್ನ ಕರಿತು ಇತರರಿಗೂ ಅದನ್ನ ಕಲಿಸ್ತಾ ಇರುವಂತಹ ರೊಟ್ಟಿ ಮಹಾದೇವಮ್ಮ ಅವ್ರನ್ನ ನೋಡಿದ್ರೆ ಏನು ಹೇಳ್ತೀರಿ? ಅವರು ಹಸ್ಬೆಂಡ್ ಎಕ್ಸ್ಪೈರ್ ಆದಮೇಲೆ ಇಷ್ಟೇ ಕಷ್ಟಪಟ್ಟು ಅವರು ಒಂದು ಬಿಸ್ನೆಸ್ ಸಾಮ್ರಾಜ್ಯ ಮಾಡಿರೋದಕ್ಕಿಂತ ನಮಗೆ ಅಷ್ಟೇ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ನಾವು 22 ವರ್ಷದಿಂದನೇ ನಮ್ಮದೊಂದು ಬಿಸ್ನೆಸ್ ಶುರು ಮಾಡಿ ಎಷ್ಟು ಕಷ್ಟಪಟ್ಟು ಮಾಡಿದಂದಾಗಿ ನನಗೆ ಗೊತ್ತು. ಆದರೆ ಅವರು ಅದೇ ಥರ ಒಂದು ಇಷ್ಟೊಂದು ಜನರಿಗೆ ಕೆಲಸ ಕೊಟ್ಟು ಮತ್ತು ಒಳ್ಳೆ ಇದು ರೊಟ್ಟಿ ಒಳ್ಳೆಯದು ಅವರದು ಇನ್ನಷ್ಟು ಜನರಿಗೆ ಜೀವನ ಖಂಡಿತವಾಗಿಯೂ. ಮಧುರಾ ಅವರೇ, ಅವೇಕ್ ಸಂಸ್ಥೆ ಉಚಿತವಾಗಿ ಮಾಡ್ತಾ ಇರುವಂತಹ ಕೆಲಸ ನಿಜವಾಗಿಯೂ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಕಂತಿ ಭಿಕ್ಷೆಯಲ್ಲಿ ತಂದಂತಹ ಹಿಟ್ಟಿನಿಂದ ಮಕ್ಕಳಿಗೆ ಒಂದು ಕಾಲದಲ್ಲಿ ಮಹಾದೇವಮ್ಮ ರೊಟ್ಟಿ ಮಾಡಿಕೊಟ್ಟಿದ್ದು. ಆದರೆ ಇವತ್ತು ನೂರಾರು ಮಹಿಳೆಯರಿಗೆ ಆಕೆ ಆಶ್ರಯದಾತೆ, ಆಕೆ ಉದ್ಯೋಗ ಕಲ್ಪಿಸ್ತಾ ಇದ್ದಾಳೆ. ಏನಂತೀರಿ? ಇದು ನಿಜವಾಗಿ ಅವ್ರನ್ನ ನಾವು ಉದ್ಯಮಶೀಲೆ ಅಂತ ಅನ್ಬೇಕು. ಯಾಕಂದರೆ ಎಲ್ಲ ಉದ್ಯಮಗಳು ಕೆಲವು ಸತಿ ಸಣ್ಣದಾಗಿ ಶುರು ಆಗುತ್ತೆ. ಅದರ ಉದ್ಯಮ ಅಂತ ಅಂದ್ಕೊಳ್ದೆ ಅವರು ತನಗಾಗಿ ಬೇಕಾಗಿದ್ದ ಹೊಟ್ಟೆ ತುಂಬಕ್ಕೆ ಮಾಡಿದ್ದನ್ನು ಅದನ್ನು ಬೆಳೆಸ್ಕೊಂಡು ತನ್ನ ಒಂದು ಜೀವನೋಪಾಯನ ಮಾಡೋಕ್ಕೋಸ್ಕರ ಮಾಡಿ ಅದರಿಂದ ಮುಂದಕ್ಕೆ ನೀವು ಹೇಳ್ದಂಗೆ ಉದ್ಯೋಗನ ಉದ್ಯೋಗಿ ಆಗಿದ್ದರು. ಆಮೇಲೆ ಉದ್ಯಮ ಮಾಡಿ ಹಲವಾರು ಅದಕ್ಕೆ ಒಂದು ಶಾಖೆಗಳನ್ನ ಮಾಡಿ ಒಂದು ಊರಿನಲ್ಲಿ ಅಷ್ಟಾರು ಹೆಣ್ಣುಮಕ್ಕಳಿಗೆ ಒಂದು ಉದ್ಯೋಗವನ್ನು ಕಲಿಸಿ ತನ್ನ ಉದ್ಯಮವನ್ನು ಬೆಳೆಸ್ಕೊಂಡಿದ್ದಾರೆ. ಇದಕ್ಕೆ ಸಾಧಾರಣ ಈಗಿನ ಕಾಲದಲ್ಲಿ ಈ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದು ಸಾಮಾಜಿಕ ಉದ್ಯೋಗ ಅಂತ, ಸೋಷಿಯಲ್ ಆಂಟ್ರಪ್ರಿನ್ಯೂರ್ಶಿಪ್ ಅಂತೀವಿ. ಈ ಒಂದು ರೀತಿಯಾಗಿ ತಾನೂ ಒಂದು ಅದರಿಂದ 10 ಜನಕ್ಕೆ ಸಹಾಯ ಆಗೋದಕ್ಕೆ ಮಾಡೋದನ್ನು, ಮತ್ತು ಅವರು ಬಹಳಷ್ಟು ಲಾಭ ಇಟ್ಕೊಳ್ದೆ ಅವರೆಲ್ಲರಿಗೂ ತಲುಪೋ ಹಾಗೆ ಮಾಡ್ತಿರೋ ಈ ರೊಟ್ಟಿನ, ಮತ್ತು ಈ ಒಂದು ಸ್ಕೇಲ್ ಅಂತ ಏನು ಹೇಳ್ತೀವಿ ಅದರ ಒಂದು ಸೈಜ್ ಇಷ್ಟು ದೊಡ್ಡದಾಗಿ, ಅಂದರೆ ಒಂದು ದಿವಸಕ್ಕೆ 10,000 ಮಾಡೋದು ಮೆಷಿನ್ನಲ್ಲೂ ಮಾಡೋದು ಕಷ್ಟ ಅನ್ಸುತ್ತೆ. ಅದು ಕೂಡ ಬೆಲೆಯನ್ನ ಏರಿಸ್ತೆ. ಇವತ್ತಿಗೂ ರೊಟ್ಟಿ ಮಹಾದೇವಮ್ಮ ಕ್ವಾಲಿಟಿ, ಯೂನಿಫಾರ್ಮಿಟಿ ಪ್ರತಿಯೊಂದೂ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು, ಇದಕ್ಕೆಲ್ಲ ನಾವು ಎಕ್ಸ್ಪರ್ಟ್ ಇಟ್ಕೊಂಡು ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ಕೊಂಡು ಎಲ್ಲ ಮಾಡ್ತೀವಿ. ಅವರು ಪ್ರಯತ್ನದಿಂದ ತಾನೇ ಅರ್ಥ ಮಾಡಿಕೊಂಡು ಪ್ರತಿಯೊಂದನ್ನು ಮಾಡಿ ಮತ್ತೊಬ್ಬರಿಗೂ ಕಲಿಸ್ಕೊಟ್ಟು ಅವ್ರನ್ನೂ ಮುಂದೆ ತಂದು ತಾನು ಮುಂದೆ ಬಂದಿದ್ದಾರೆ. ಇದು ನಿಜವಾದ ಒಂದು ಉದ್ಯಮಶೀಲತೆಯ ಗುಣ. ಯಾಕಂದರೆ ಬಹಳಷ್ಟು ಜನ ಹೇಳ್ತಾರೆ ಉದ್ಯಮಶೀಲರು ಕೆಲವು ವೇಳೆ ಅವರ ಹುಟ್ಟು ಹೆಂಗಾಗತ್ತೆ ಅಂದರೆ ಅವ್ರಿಗೆ ಯಾವಾಗ ಲೈಫ್ನಲ್ಲಿ ಚಾಲೆಂಜ್ ಬಂದು ಒಂದು ದುವಿಧವಾಗಿರುವಂಥ ಒಂದು ಮನಸ್ಸಲ್ಲಿ ಒಂದು ಈ ರೀತಿ ನಾನು ಬದುಕಬೇಕಾ ಅನ್ನೋವಾಗ ಅವರಿಗೆ ಒಂದು ಹುಮ್ಮಸ್ ಬರುತ್ತೆ, ಒಳಗಿಂದ ಒಂದು ಪ್ರೇರಣೆ ಬರುತ್ತೆ ಏನಾದರೂ ಮಾಡಬೇಕು ಅಂತ. ಆವಾಗ ಆ ಒಂದು ಇಂಬ್ಯಾಲೆನ್ಸ್ ಇರುವಾಗಲೇ ಅದು ಹುಟ್ಟುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅದಕ್ಕೆ ಇವರು ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾವಾಗ ಅವರಿಗೆ ಬಹಳಷ್ಟು ಕಷ್ಟ ಆಯಿತು ಆವಾಗಲೇ ಅವರಿಗೆ ಒಂದು ಧೈರ್ಯನೂ ಬಂತು. ಅಂದರೆ ಅದರಿಂದ ನೆಗೆಟಿವ್ ಆಗದೆ ಪಾಸಿಟಿವ್ ಆಗಿ ಮುಂದೆ ಬಂದಿದ್ದಾರೆ. ಅದು ನಿಜವಾದ ಒಂದು ಉದ್ಯಮಶೀಲತೆಯ ಒಂದು ಲಕ್ಷಣ ಅಂತ ಹೇಳಬೇಕು. ಅದರಿಂದ ಅವರು ಮಾದರಿ ಉದ್ಯಮಶೀಲೆ ಅಂತ ಹೇಳಿ ನಾನು ಖಂಡಿತ ಅವ್ರನ್ನ ಶ್ಲಾಘಿಸ್ತೀನಿ. ಸೊ ಈ ಮೂಲಕ ಯಾವ ರೀತಿಯ ಒಂದು ಸಂದೇಶ ಸಮಾಜಕ್ಕೆ ರವಾನೆ ಆಗುತ್ತೆ ಅಂತೀರಿ ಜೋಶಿ ಅವರೇ? ಇವರು ಇನ್ನೊಂದು ಅವರು ಹೀಗೆ ಮಾಡಿರೋದು ರೊಟ್ಟಿ ನ್ಯಾಚುರಲ್ ಆಗಿ ಇದು ಮಾಡೋದು. ಯಾಕೆಂದರೆ ಅದು ಗ್ಯಾಸ್ ಸ್ಟವ್ ಇಲ್ಲ, ಅದು ಒಂದು ಅಷ್ಟು ಕಷ್ಟಪಟ್ಟು ಅವರು ಮಾಡ್ತಾ ಇರೋದು. ಅದು ನೋಡಿದ್ರೆ ಗೊತ್ತಾಗುತ್ತೆ ಅದು. ಯಾಕೆಂದರೆ ಗ್ಯಾಸ್ ಈಗೆಲ್ಲ ಮಾಡೋದು ಮಹಿಳೆಯರೆಲ್ಲ ಮಾಡಬೇಕಾದ್ರೆ ಅವರಿಗೆಲ್ಲ
ಗ್ಯಾಸ್ ಸ್ಟವ್ ಬೇಕು ಇಲ್ಲಾಂದರೆ ನಾವು ಮಾಡಲ್ಲ ಅಂತ ಹೇಳ್ತಾ ಇದೆ. ಅವರೆಲ್ಲ ಮಾಡೋದು ಹಾಗೆಲ್ಲ ಇಷ್ಟೇ ರೊಟ್ಟಿಯೆಲ್ಲ ಅವರು ಯಾವುದರಲ್ಲಿ ಮಾಡ್ತಾರೋ ನೋಡಿ ಬೆಂಕಿ ಹಾಕಿ ಮಾಡಿ ಮಾಡ್ತಾರೆ. ಖಂಡಿತವಾಗಿಯೂ ಬಹಳ ಖುಷಿ ಕೊಡುವಂತಹ ಹಾಗೂ ಇತರರಿಗೆ ಮಾದರಿಯಾಗುವಂತಹ ಒಂದು ವಿಷಯ. ಮೇಡಮ್, ಯಾವ ರೀತಿಯ ಒಂದು ಸಂದೇಶ ಮಹಿಳೆಯರು ಈ ಮೂಲಕ ತಂದುಕೋಬೇಕು, ಯಾವ ರೀತಿಯ ಒಂದು ಸಂದೇಶವನ್ನ ಅವರು ಅರ್ಥ ಮಾಡ್ಕೋಬೇಕು ಅಂತ ನೀವು ಅಂತೀರಾ ಕೊನೆಯದಾಗಿ? ಯಾವುದೇ ಒಂದು ಉದ್ಯಮನ ನಾವು ಸಣ್ಣದಾಗಿ ಕಲ್ಪಿಸಿಕೊಂಡು ಶುರು ಮಾಡಿದ್ರು ಕೂಡ ಅದನ್ನು ವಿಸ್ತರಿಸಿ ದೊಡ್ಡದು ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ್ದು ಅಂತ ನಾನು ಉದ್ಯಮಶೀಲತೆಯಲ್ಲಿ ತೊಡಗಿರೋರಿಗೆ ಹೇಳ್ತೀನಿ. ಯಾರು ತೊಡಗಿಲ್ವೋ ಅವರೆಲ್ಲ ಇದನ್ನು ನೋಡಿ ಇಷ್ಟು ಒಂದು ಮಹಿಳೆ ಒಂದು ಅಂದರೆ ಕಲಬುರಗಿ ಅಂತ ನಾವು ಏನು ಅಂತೀವಿ ಅಂಥ ಸಣ್ಣ ಊರಿನಲ್ಲಿ ಇಷ್ಟು ದೊಡ್ಡದಾಗಿ ಕೆಲಸ ಮಾಡಬೇಕಂದ್ರೆ ನೀವು ಲೆಕ್ಕ ಹಾಕಿ, ನಾವೆಲ್ಲ ಟರ್ನ್ ಓವರ್ ಅಂತೆಲ್ಲ ಹೇಳ್ತೀವಿ. ಒಂದು ದಿವಸಕ್ಕೆ 5,000 ಆದರೂ ಅವ್ರು ಹೇಳ್ತಾರಲ್ಲ 5,000ದಿಂದ 10,000 ಮಾಡ್ತೀವಿ ಅಂತ. 5,000 ತಗೊಳ್ಳಿ, 5,000ಕ್ಕೆ 3ರಿಂದ ಗುಣಿಸಿದರೆ ನಿಮಗೆ 15,000 ವ್ಯಾಪಾರ ಒಂದು ದಿವಸದಲ್ಲಿ ಮಾಡೋದು ಅಂಥ ಸಣ್ಣ ಊರಿನಲ್ಲಿ ತನ್ನ ಈ ರೀತಿಯಾದ ಮಾಡೋದು ಬಹಳಕ್ಕೂ ಒಂದು ಉದಾಹರಣೆ. ಯಾಕಂದರೆ ಯಾವುದೂ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೋದು, ಅಯ್ಯೋ ಕೈನಲ್ಲಿ ಆಗಲ್ಲ, ಅದೆಲ್ಲ ಹೆಣ್ಮಕ್ಳಿಗೆ ಆಗಲ್ಲ. ಈ ರೀತಿಯಾಗಿ ಕೆಲವೆಲ್ಲ ದೊಡ್ಡದು ಮಾಡ್ಕೊಳ್ಳೋದು, ವಿಸ್ತಾರ ಮಾಡ್ಕೊಳ್ಳೋದು ಅದೆಲ್ಲ ಕಷ್ಟ, ಬೆಳೆಸೋದು ಕಷ್ಟ, ಅದೆಲ್ಲ ತಲೆನೋವು. ಈ ರೀತಿಯಾಗಿ ಹಲವಾರು ಅದಕ್ಕೊಂದು ನಾವು ಏನೋ ಒಂದು ಸಬೂಬು ಕೊಟ್ಬಿಟ್ಟು ಇದ್ಬಿಡ್ತೀವಿ. ಆದರೆ ಇವರು ಇನ್ನೂ ಬೆಳೆಸೋದ್ರಲ್ಲೇ ಇದ್ದಾರೆ. ನೀವು ಕೇಳಿ, ಅಲ್ಲ 10 ಜನ, ಇಲ್ಲಿ 20 ಜನ, ಅದು ಒಂದು ಕಡೆ ಕೂಡ ಇಲ್ಲ. ಮ್ಯಾನೇಜಿಂಗ್ ಮಲ್ಟಿಪಲ್ ಲೊಕೇಶನ್ ಅಂದರೆ ಹಲವಾರು ಕಡೆ ಇರೋ ಕಡೆನೆಲ್ಲ ಅದನ್ನು ಒಂದು ಸಮಾಳಿಸಿ ನೋಡಿಸ್ಕೊಂಡು ಅದನ್ನು ಬೆಳೆಸೋದು, ಅದರಲ್ಲಿ ಒಂದೇ ರೀತಿಯಾದ ಒಂದು ಗುಣಮಟ್ಟ ಎಲ್ಲನೂ ಇಟ್ಕೊಳ್ಳೋದು, ಇದೆಲ್ಲ ಬಹಳಷ್ಟು ಕಲಿಯೋದಿದೆ ಅವರಿಂದ. ಅದರ ಮುಖ್ಯವಾದ ಪ್ರೇರಣೆ ಬರೋದು ಅವರಿಂದ ಎಷ್ಟೇ ಸಾಮಾನ್ಯರಾಗಿರಲಿ ನಾವು ಮನಸ್ಸು ಮಾಡಿದ್ರೆ ಯಾವುದು ಮಾಡೋಕ್ಕೆ ಸಾಧ್ಯವಲ್ಲ. ಖಂಡಿತ ಮನಸ್ಸಿದ್ದರೆ ಮಾರ್ಗ ಅನ್ನುವಂತಹದ್ದಕ್ಕೆ ಒಂದು ಉತ್ತಮ ಉದಾಹರಣೆ. ಧನ್ಯವಾದ ಮಧುರಾ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಎಸ್ ಜೋಶಿ ಅವರೇ, ನಿಮಗೂ ಕೂಡ ಧನ್ಯವಾದ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಇಂತಹ ಅಸಾಮಾನ್ಯರನ್ನ ನಿಮ್ಮ ಮುಂದೆ ಪರಿಚಯಿಸುವಂತಹ ಪ್ರಯತ್ನವೇ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ನಡೆಸಿಕೊಡ್ತಾ ಇರುವಂತಹ ಅಸಾಮಾನ್ಯ ಕನ್ನಡಿಗ ಕಾರ್ಯಕ್ರಮ. ಅವರೆಲ್ಲರನ್ನ ಗೌರವಿಸುವಂತಹ ಹೆಮ್ಮೆ ನಮ್ಮದು ಅಂತ ಹೇಳ್ತಾ, ನಾಳೆ ಕೂಡ ಇಬ್ಬರು ಅಸಾಮಾನ್ಯರನ್ನ ಇದೇ ಸಮಯಕ್ಕೆ ನಿಮಗೆ ಪರಿಚಯಿಸ್ತೀವಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ಕನ್ನಡಪ್ರಭ ಅಸಾಮಾನ್ಯ ಕನ್ನಡಿಗ, ಪವರ್ಡ್ ಬೈ ಸುಪ್ರೀಂ ಸೋಲಾರ್. ಮೇಕ್ ಲೈಫ್ ಬೆಟರ್. TSS ಟೈಗರ್ ಸುಪಾರಿ.